ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು 2024ರಲ್ಲಿ ನಡೆದಂಥ VAO ಕ್ವಶನ್ ಪೇಪರ್ನ ನಾವು ನೋಡ್ತಾ ಹೋಗೋಣ, ಅನಾಲಿಸಿಸ್ ಮಾಡೋಣ, ಕ್ವಶನ್ ಮತ್ತು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ, ಯಾರು ಮಿಸ್ ಮಾಡಬೇಡಿ. ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿ ಇದೆ ಅಂತ ಕೇಳಿದರೆ ನೋಡಿ, ಆಪ್ಷನ್ಸ್ ಒಂದನೇದು ಲಾರ್ಡ್ ಆಮ್ ಅರ್ಡ್ಸ್, ವಿಲಿಯಂ ಬೆಂಟಿಂಕ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲಿನ್ ಬರೋ. ಎರಡನೇ ಆಪ್ಷನ್ಸ್ ನೋಡಿ, ವಿಲಿಯಂ ಬೆಂಟಿಕ್, ಲಾರ್ಡ್ ಆಮ್ ಅರ್ಡ್ಸ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲಿನ್ ಬರೋ. ಮೂರನೇ ಆಪ್ಷನ್ಸ್ ನೋಡಿ, ಲಾರ್ಡ್ ಎಲಿನ್ ಬರೋ ಮತ್ತು ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಆಮ್ ಅರ್ಡ್ಸ್, ವಿಲಿಯಂ ಬೆಂಟಿಂಕ್. ಇನ್ನು ನಾಲ್ಕನೇದು ಆಪ್ಷನ್ಸ್ ನೋಡಿ, ಲಾರ್ಡ್ ಆಮ್ ಅರ್ಡ್ಸ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲಿನ್ ಬರೋ, ವಿಲಿಯಂ ಬೆಂಟಿಂಕ್. ಇನ್ನು ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ನೋಡಿ, ಸರಿಯಾದ ಉತ್ತರ ಒಂದನೇದಾಗಿರುತ್ತೆ ಸ್ನೇಹಿತರೆ, ಲಾರ್ಡ್ ಆಮ್ ಅರ್ಡ್ಸ್, ಹಾಗೆ ವಿಲಿಯಂ ಬೆಂಟಿಂಕ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲಿನ್ ಬರೋ. ಸರಿಯಾದ ಉತ್ತರ ಒಂದನೇ ಆಪ್ಷನ್ಸ್ ಆಗಿರುತ್ತೆ. ನೋಡಿ, ಲಾರ್ಡ್ ಆಮ್ ಅರ್ಡ್ಸ್ ಅವರು 1823ರಿಂದ 1828ರವರೆಗೆ ಇರ್ತಾರೆ. ಇನ್ನು ಪ್ರಥಮ ಆಂಗ್ಲೋ ಬರ್ಮಿಸ್ ಯುದ್ಧ ಯಾವುದು ನೋಡಿ, ಪ್ರಥಮ ಆಂಗ್ಲೋ ಬರ್ಮಿಸ್ ಯುದ್ಧ ನಡೆಯಿತು. ಸೋತ ಬರ್ಮಿನಿಯರು ಇದಕ್ಕೆ ಸರಿಯಾದ ಆನ್ಸರ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಒಂದನೇ ಆನ್ಸರು ಸರಿಯಾಗಿರುತ್ತೆ, ಲಾರ್ಡ್ ಆಮ್ ಅರ್ಡ್ಸ್, ವಿಲಿಯಂ ಬೆಂಟಿಂಕ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲಿನ್ ಬರೋ. ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ನೋಡಿ, ಲಾರ್ಡ್ ಆಮ್ ಅರ್ಡ್ಸ್ ಅವರು 1823ರಿಂದ 1828 ಅಧಿಕಾರ. ಪ್ರಥಮ ಆಂಗ್ಲೋ ಬರ್ಮಿಸ್ ಯುದ್ಧ ನಡೀತೈತೆ ಇವಾಗ ಈ ಕಾಲದಲ್ಲಿ. ಇನ್ನು ಸೋತ ಬರ್ಮಿಯರು ಯಾಂದೂಬ್ ಒಪ್ಪಂದ ಮಾಡಿಕೊಳ್ತಾರೆ. ಯಾವ ಒಪ್ಪಂದ ಮಾಡಿಕೊಳ್ತಾರೆ? ಯಾಂದೂಬ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಯಾವಾಗ? ಪ್ರಥಮ ಆಂಗ್ಲೋ ಬರ್ಮಿಸ್ ಯುದ್ಧದಲ್ಲಿ ಸೋತ ನಂತರ ಬರ್ಮಿಯರು ಯಾಂದೂಬ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇನ್ನು ವಿಲಿಯಂ ಬೆಂಟಿಂಕ್ ಅವರು 1828ರಿಂದ 1835 ಅವರು ಅಧಿಕಾರಾವಧಿ. ಇನ್ನು ಪರೋಪಕಾರಿ ಗವರ್ನರ್ ಜನರಲ್ ಆಗಿರ್ತಾರೆ ಇವರು. ಇನ್ನು ಆಗ್ರಾ, ಉತ್ತರ ಪ್ರದೇಶ, ಔದ್ ಪ್ರದೇಶದಲ್ಲಿ ಮಹಲ್ವಾರಿ ಪದ್ಧತಿ ಜಾರಿಗೆ ತರ್ತಾರೆ. ಯಾರು? ವಿಲಿಯಂ ಬೆಂಟಿಕ್ ಅವರು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಎಲ್ಲಿ? ಆಗ್ರಾ, ಉತ್ತರ ಪ್ರದೇಶ ಮತ್ತು ಔದ್ ಪ್ರದೇಶದಲ್ಲಿ. ಇನ್ನು ಅಫೀಮು ವ್ಯಾಪಾರವನ್ನು ಲೈಸೆನ್ಸ್ ಪದ್ಧತಿಗೆ ಒಳಪಡಿಸಲಾಗುತ್ತದೆ. ಯಾರು? ವಿಲಿಯಂ ಬೆಂಟಿಕ್ ಅವರು ಅಫೀಮು ವ್ಯಾಪಾರವನ್ನು ಲೈಸೆನ್ಸ್ ಪದ್ಧತಿಗೆ ಒಳಪಡಿಸ್ತಾರೆ. ಇನ್ನು ಭಾರತೀಯರಿಗೆ ಪ್ರಥಮ ಬಾರಿಗೆ ಮೇಲ್ದರ್ಜೆ ಹುದ್ದೆಗೆ ನೇಮಿಸಲಾಯಿತು. ಭಾರತೀಯರಿಗೆ ಪ್ರಥಮ ಬಾರಿಗೆ ಮೇಲ್ದರ್ಜೆ ಹುದ್ದೆಗೆ ಏರಿಸಿದವರು ಯಾರಂತಂದ್ರೆ ವಿಲಿಯಂ ಬೆಂಟಿಕ್ ಅವರು. ನೋಡಿ, 1829ರಲ್ಲಿ ಸತಿ ಸಹಗಮನ ಪದ್ಧತಿ ಕೂಡ ನಿಷೇಧ ಮಾಡ್ತಾರೆ. ಯಾರು? ವಿಲಿಯಂ ಬೆಂಟಿಕ್ ಅವರು 1829ರಲ್ಲಿ ಸತಿ ಸಹಗಮನ ಪದ್ಧತಿ ಕೂಡ ನಿಷೇಧ ಮಾಡ್ತಾರೆ. ಇನ್ನು ನರಬಲಿ ಕೂಡ ನಿಷೇಧ ಮಾಡ್ತಾರೆ. ನರಬಲಿ ನಿಷೇಧ ಮಾಡಿದವರು ಕೂಡ ವಿಲಿಯಂ ಬೆಂಟಿಕ್ ಆಗಿರ್ತಾರೆ. ನೋಡಿ, 1835ರಲ್ಲಿ ಕೋಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸಲಾಗುತ್ತದೆ. ಯಾವಾಗ? 1835ರಲ್ಲಿ ಕೋಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸಲಾಗುತ್ತದೆ. ಯಾರ ಕಾಲದಲ್ಲಿ? ವಿಲಿಯಂ ಬೆಂಟಿಕ್ ಅವರ ಕಾಲದಲ್ಲಿ. ನೋಡಿ, ಇನ್ನೊಂದು ಲಾರ್ಡ್ ಆಕ್ಲ್ಯಾಂಡ್ ರವರು 1836 ಮತ್ತು 1842 ಅಧಿಕಾರಾವಧಿ. ಪ್ರಥಮ ಆಂಗ್ಲೋ ಅಫ್ಘಾನ್ ಯುದ್ಧ ನಡೀತೈತೆ. ಯಾವಾಗ? 1836ರಿಂದ 42 ಅವರ ಅಧಿಕಾರದಲ್ಲಿ ಪ್ರಥಮ ಆಂಗ್ಲೋ ಅಫ್ಘಾನಿ ಯುದ್ಧ ನಡೀತೈತೆ, ಲಾರ್ಡ್ ಆಕ್ಲ್ಯಾಂಡ್ ಅವರ ಅಧಿಕಾರಾವಧಿಯಲ್ಲಿ. ಇನ್ನು ಲಾರ್ಡ್ ಎಲಿನ್ ಬರೋ ಅವರ ಅಧಿಕಾರಾವಧಿ ನೋಡಿ, 1842ರಿಂದ 1844. 1843ರಲ್ಲಿ ಭಾರತದಲ್ಲಿ ಗುಲಾಮಗಿರಿ ನಿಷೇಧಿಸುತ್ತಾರೆ. ಭಾರತದಲ್ಲಿ ಗುಲಾಮಗಿರಿಯನ್ನು ನಿಷೇಧಿಸುವವರು ಯಾರಂತ ಕೇಳಿದ್ರೆ ಲಾರ್ಡ್ ಎಲಿನ್ ಬರೋ ಅವರು. ಯಾರ ಕಾಲಾವಧಿ ನೋಡಿ, 1842 ಮತ್ತು 1844 ಕಾಲ ಆಗಿರುತ್ತೆ. ನೋಡಿ, ಇದರಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ನೋಡಿ, ಕ್ರಾಂತಿಕಾರಿಗಳ ಚಳವಳಿಗಳಂತ ನೋಡೋದಾದ್ರೆ ಭಾರತದ ಸ್ವಾತಂತ್ರ್ಯ ಚಳವಳಿಯ ಕಾಲದ ಕ್ರಾಂತಿ ಸಂಘಟನೆ HRA ವಿಸ್ತೃತ ರೂಪ ಯಾವುದಂತ ಕೇಳಿದ್ರೆ ನೋಡಿ, ಭಾರತದ ಸ್ವಾತಂತ್ರ್ಯ ಚಳವಳಿಯ ಕಾಲದ ಕ್ರಾಂತಿ ಸಂಘಟನೆಯ HRA
ವಿಸ್ತೃತ ರೂಪ ಯಾವುದಂತ ಕೇಳಿದ್ರೆ ಆಪ್ಷನ್ಸ್ ನೋಡಿ, ಹಿಂದೂ ರಿಲಿಜಿಯನ್ ಅಸೋಸಿಯೇಷನ್ ಮತ್ತು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, ಹಿಂದೂಸ್ತಾನ್ ರಿಫಾರ್ಮ್ ಅಸೋಸಿಯೇಷನ್, ಹಿಂದೂ ರಿಪಬ್ಲಿಕ್ ಅಸೋಸಿಯೇಷನ್. ಸರಿಯಾದ ಆನ್ಸರ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಸರಿಯಾದ ಆನ್ಸರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಆಗಿರುತ್ತೆ. ಸರಿಯಾದ ಆನ್ಸರು ಎರಡನೇದಾಗಿರುತ್ತೆ. ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ನೋಡಿ, ಸಚಿಂದ್ರ ಸನ್ಯಾಲ್ರವರು ಮತ್ತು ಯೋಗೇಶ್ ಚಂದ್ರ ಚಟರ್ಜಿ ಅವರು, ಯಾರು ಸಚಿಂದ್ರ ಸನ್ಯಾಲ್ ಮತ್ತು ಯೋಗೇಶ್ ಚಂದ್ರ ಚಟರ್ಜಿ ಅವರು 1924 ಸ್ಥಾಪಿಸಲಾಗುತ್ತದೆ. ಯಾವುದು? ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ 1924 ಸ್ಥಾಪಿಸಲಾಗುತ್ತದೆ ಅಂತ ಹೇಳಿದ್ರೆ, ಇನ್ನು ಅಖಿಲ ಭಾರತ ಮಟ್ಟದ ಮೊದಲ ಕ್ರಾಂತಿಕಾರಿ ಸಂಘಟನೆಯಾಗಿರುತ್ತದೆ. ಯಾವುದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ 1924 ಸ್ಥಾಪಿಸ್ತಾರೆ. ಹಾಗೆ ಅಖಿಲ ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಆಗುತ್ತದೆ. ಅಖಿಲ ಭಾರತ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಂಘಟನೆ ಅಂತಲೇ ಹೇಳ್ಬೋದು. ಇನ್ನು ಉತ್ತರ ಪ್ರದೇಶ ಮತ್ತು ಪಂಜಾಬ್ ಇದರ ಕೇಂದ್ರ ಸ್ಥಾನ ಆಗಿರುತ್ತೆ. ಇಲ್ಲಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಇದರ ಕೇಂದ್ರ ಸ್ಥಾನ ಆಗಿರುತ್ತೆ. ನೋಡಿ, ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಹಣ ಒದಗಿಸುವ ಸಲುವಾಗಿ ಕಾಕೋರಿ ರೈಲು ದರೋಡೆ ಮಾಡಲು ನಿರ್ಧರಿಸಿದ ಹೇಳ್ಬೋದು. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಇದು ನೋಡಿ, ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಹಣ ಒದಗಿಸುವ ಸಲುವಾಗಿ ಕಾಕೋರಿ ರೈಲು ದರೋಡೆ ಮಾಡಲು ನಿರ್ಧರಿಸಲಾಗುತ್ತೆ ಅಂತ ಹೇಳ್ಬೋದು. ಇನ್ನೆಷ್ಟು ನೋಡಿ, ನೆಕ್ಸ್ಟ್ ಕ್ವಶನು, ಸತ್ತರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಯಾರಂತ ಕೇಳಿದ್ರೆ ಆಪ್ಷನ್ಸು ರಾಮದೇವ್, ಎರಡನೇದು ನೋಡಿ ಶಂಕರದೇವ, ಮೂರನೇದು ಬಿರ್ಜು ಮಹಾರಾಜ್, ನಾಲ್ಕನೇದು ಮೃಣಾಲ್ ಶುಕ್ಲಾ ಅವರು. ನೋಡಿ, ಸರಿಯಾದ ಆನ್ಸರ್ ಶಂಕರದೇವ್ ಆಗಿರುತ್ತೆ, ಎರಡನೇ ಆಪ್ಷನ್ಸು. ನೋಡಿ, ಸತ್ತರಿಯ ನೃತ್ಯ ಪ್ರಕಾರವನ್ನು ಶಂಕರದೇವರು ಪರಿಚಯಿಸುತ್ತಾರೆ. ಇದು ಭಕ್ತಿಗೀತೆಯ ರೂಪದಲ್ಲಿ ಆರಂಭಿಸಿದರು ಅಂತಲೇ ಹೇಳ್ಬೋದು. ಇನ್ನು ವಿಷ್ಣು ಭಕ್ತಿ ಮತ್ತು ಕೃಷ್ಣ ಲೀಲೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಈ ನೃತ್ಯವನ್ನು ಬಳಸಲಾಗುತ್ತದೆ. ಯಾವುದಕ್ಕೆ ಅಂತಂದರೆ ವಿಷ್ಣು ಭಕ್ತಿ ಮತ್ತು ಕೃಷ್ಣ ಲೀಲೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಲು ಸಲುವಾಗಿ ಈ ನೃತ್ಯವನ್ನು ಬಳಸಲಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಭಾರತ ಸರ್ಕಾರ 2000 ಸತ್ತರಿಯ ನೃತ್ಯವನ್ನು ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿ ಮಾನ್ಯತೆ ನೀಡಿದೆ ಅಂತಲೇ ಹೇಳ್ಬೋದು. ಯಾವಾಗ? 2002 ಸತ್ತರಿಯ ನೃತ್ಯವನ್ನು ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿ ಮಾನ್ಯತೆ ನೀಡಿದೆ. ನೆಕ್ಸ್ಟು 4ನೇ ಕ್ವಶನ್ ನೋಡಿ, ಕೆಳಗಿನ ಯಾವ ಜೋಡಿಯು ಬೆಳಗಾವಿಯಲ್ಲಿ ಮ್ಯಾಜಿನ್ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದರು ಅಂತ ಕೇಳಿದ್ರೆ ಯಾವ ಸಂಘವನ್ನು? ಮ್ಯಾಜಿನ್ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದವರು ಬೆಳಗಾವಿಯಲ್ಲಿ. ನೋಡಿ, ಆಪ್ಷನ್ಸ್ ನೋಡಿ, ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್, ಎರಡನೇದು ಶ್ರೀನಿವಾಸ್ ಕೌಜಲಗಿ, ಗೋವಿಂದರಾವ್ ಯಾಳಗಿ, ಮೂರನೇದು ನೋಡಿ ಗೋವಿಂದರಾವ್ ಯಾಳಗಿ, ಹನುಮಂತರಾವ್ ದೇಶಪಾಂಡೆ, ನಾಲ್ಕನೇದು ಹನುಮಂತರಾವ್ ದೇಶಪಾಂಡೆ, ಗಂಗಾಧರರಾವ್ ದೇಶಪಾಂಡೆ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮೂರನೇದು ಸರಿಯಾದ ಆನ್ಸರ್ ಆಗಿರುತ್ತೆ. ಗೋವಿಂದರಾವ್ ಯಾಳಗಿ, ಹನುಮಂತರಾವ್ ದೇಶಪಾಂಡೆ ಅವರು. ನೋಡಿ, ಮ್ಯಾಜಿನಿ ಕ್ಲಬ್ಬು ಇದು ಯಾವಾಗ ಸ್ಥಾಪನೆ ಆಗ್ತದೆ ಅಂತಂದರೆ 1907 ಗುಪ್ತ ಕ್ರಾಂತಿಕಾರಿ ಸಂಘಟನೆ ಆಗಿರುತ್ತೆ. ಇದು ತಿಲಕರ ಅನುಯಾಯಿಗಳಾದಂತಹ ಹನುಮಂತರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಾಪಿಸುತ್ತಾರೆ. ಯಾವುದು? ಮ್ಯಾಜಿನಿ ಕ್ಲಬ್ ಅವರು ಬೆಳಗಾವಿಯಲ್ಲಿ ಸ್ಥಾಪಿಸುತ್ತಾರೆ. ಇದರ ಪ್ರಮುಖ ಮಾಹಿತಿಯನ್ನು ನೋಡೋದಾದ್ರೆ ನೋಡಿ, 1915 ಗೋಪಾಲ್ ಕೃಷ್ಣ ಗೋಖಲೆಯವರು ಭಾವಚಿತ್ರ ಅನಾವರಣ ಮಾಡಲು ಗಾಂಧೀಜಿಯವರು ಬೆಂಗಳೂರಿಗೆ ಭೇಟಿ ನೀಡುತ್ತಾರೆ. ಯಾವಾಗ ಗಾಂಧೀಜಿಯವರು ಬೆಂಗಳೂರಿಗೆ ಭೇಟಿ ನೀಡಿದ ಯಾವಾಗಪ್ಪ ಅಂತಂದರೆ 1915 ಏನಕ್ಕೆ ಅಂತಂದರೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣ ಮಾಡಲು ಗಾಂಧೀಜಿಯವರು ಬೆಂಗಳೂರಿಗೆ ಭೇಟಿ ನೀಡುತ್ತಾರೆ. ಅದು 1915 ಇನ್ನು ಗಾಂಧೀಜಿಯವರು 1916 ಮತ್ತು 1918 ಬೆಳಗಾವಿ ವಿಜಯಪುರದಲ್ಲಿ ನಡೆದಂಥ ಮುಂಬೈ ಪ್ರಾಂತ್ಯದ ರಾಜಕೀಯ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ. ನೋಡಿ, ಬೆಳಗಾವಿ ಮತ್ತು ವಿಜಯಪುರದಲ್ಲಿ ನಡೆದಂತಹ ಮುಂಬೈ ಪ್ರಾಂತ್ಯ ರಾಜಕೀಯ ಸಮ್ಮೇಳನದಲ್ಲಿ ಗಾಂಧೀಜಿಯವರು 1916 ಮತ್ತು 1918 ಭಾಗವಹಿಸ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ಕ್ವಶನ್ ಕೂಡ ಬರ್ತವೆ. ನೆಕ್ಸ್ಟ್ ನೋಡಿ, ವಿಠಲ್ ವಲ್ಲಭಾಯ್ ಪಟೇಲ್ರವರು ವಿಜಯಪುರ ಸಭೆಗೆ ಅಧ್ಯಕ್ಷರು ವಹಿಸ್ತಾರೆ. ಯಾರು? ನೋಡಿ, ವಿಜಯಪುರದಲ್ಲಿ ನಡೆದಂಥ
ಮುಂಬೈ ಪ್ರಾಂತ್ಯ ನೋಟ್ ಸಭೆಗೆ ಸಮ್ಮೇಳನಕ್ಕೆ ನೋಡಿ ಇವರು ವಿಠಲಭಾಯಿ ಪಟೇಲ್ರವರು ವಿಜಯಪುರ ಸಭೆಗೆ ಅಧ್ಯಕ್ಷತೆ ವಹಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಚರಕ ಸಂಘ ನೋಡಿ 1922ರಲ್ಲಿ ಗಂಗಾಧರರಾವ್ ದೇಶಪಾಂಡೆ ಬೆಂಗಳೂರಿನಲ್ಲಿ ಸ್ಥಾಪಿಸುತ್ತಾರೆ. ಯಾವುದು? ಗಂಗಾಧರರಾವ್ ದೇಶಪಾಂಡೆ ಅವರು ಚರಕ ಸಂಘವನ್ನು 1922ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿದವರು ಕರ್ನಾಟಕದ ಗಾಂಧಿಯರು ಕರಡಿಕರ್ ಮಂಜಪ್ಪ. ಅವರು ಹೆಚ್ಚು ಪ್ರಚಾರ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆ ಆಯ್ಕೆ ಮಾಡಿ ಅಂತ ಕೇಳಿದರೆ ಕ್ವಶನ್ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಆಪ್ಷನ್ಸ್ ನೋಡೋಣ. 1ನೇ, ಚಂದ್ರಗುಪ್ತನು ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು. ನೆಕ್ಸ್ಟ್ ನೋಡಿ, ಶಾಸಕ 320ರಲ್ಲಿ ಗುಪ್ತ ಶಕೆಯನ್ನು ಸಮುದ್ರಗುಪ್ತನು ಪ್ರಾರಂಭಿಸಿದನು. ನೆಕ್ಸ್ಟ್, ಸಮುದ್ರಗುಪ್ತನು ಶ್ರೇಷ್ಠ ಕವಿ ಹಾಗೂ ಸಂಗೀತ ಪ್ರಿಯನೂ ಆಗಿದ್ದನು. ನೆಕ್ಸ್ಟ್ ನೋಡಿ, 2ನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದನು. ಇದರಲ್ಲಿ ತಪ್ಪಾದ ಯಾವುದು? ಗುಪ್ತರ ಕುರಿತಾದಂಥ ತಪ್ಪಾದ ಹೇಳಿಕೆ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಸರಿಯಾದ ಆನ್ಸರ್ನ ನೋಡ್ತಾ ಹೋಗೋಣ. ನೋಡಿ, ಸರಿಯಾದ ಆನ್ಸರ್ ಶಾಸಕ ತಪ್ಪಾದ ಹೇಳಿಕೆ ಇದು. ಶಾಸಕ 320ರಲ್ಲಿ ಗುಪ್ತ ಶಕೆಯನ್ನು ಸಮುದ್ರಗುಪ್ತನು ಪ್ರಾರಂಭಿಸಿದನು. ಇದು ತಪ್ಪಾದ ಹೇಳಿಕೆ ಆಗಿರುತ್ತೆ. ಇದರ ಆಪ್ಷನ್ ಎಕ್ಸ್ಪ್ಲನೇಷನ್ ನೋಡಿದ್ರೆ ನೋಡಿ, 1ನೇ ಚಂದ್ರಗುಪ್ತನು ಶಾಸಕ 320ರಿಂದ 335 ಕಾಲಾವಧಿ. ನೋಡಿ, ಗುಪ್ತ ಸಂತತಿಯ ಮೊದಲ ಸ್ವತಂತ್ರ ದೊರೆ ಇವರು. ಈತ ಅಧಿಕಾರಕ್ಕೆ ಬಂದಂಥ ಸವಿ ನೆನಪಿಗಾಗಿ ಶಾಸಕ 320ರಲ್ಲಿ ಗುಪ್ತ ಶಕೆ ಪ್ರಾರಂಭಿಸಿದನು. ಸಮುದ್ರಗುಪ್ತನಲ್ಲ, ಪ್ರಾರಂಭಿಸಿದ್ದು 1ನೇ ಚಂದ್ರಗುಪ್ತನು. ಯಾರು? 1ನೇ ಚಂದ್ರಗುಪ್ತನು, ಸಮುದ್ರಗುಪ್ತ. ಹಾಗಾಗಿ ಗುಪ್ತ ಶಕೆಯನ್ನು ಪ್ರಾರಂಭಿಸಿದವರು 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ ಅಲ್ಲ. ನೆಕ್ಸ್ಟ್ ನೋಡಿ, ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು. ತನ್ನ ನಾಣ್ಯಗಳ ಮೇಲೆ ಕುಮಾರದೇವಿ ಎಂದು ಮುದ್ರಿಸಿದನು. ನೆಕ್ಸ್ಟ್, ಸಮುದ್ರಗುಪ್ತ ನೋಡಿ, ಸಮುದ್ರಗುಪ್ತನ ಕಾಲ ಶಾಸಕ 335ರಿಂದ 375 ಗಂಟೆ ಇರುತ್ತೆ. ವಿದ್ವಾಂಸ ಹಾಗೂ ಕವಿ, ಕೃಷ್ಣಚರಿತೆ ಕೃತಿ ಬರೆದ ಕವಿರಾಜ ಬಿರುದು ಪಡೆದಿದ್ದನು. ಯಾರು? ಸಮುದ್ರಗುಪ್ತನು ವಿದ್ವಾಂಸ ಕೂಡ ಹಾಗೂ ಕವಿ ಕೂಡ ಆಗಿರ್ತಾನೆ. ಕೃಷ್ಣಚರಿತೆ ಕೃತಿಯನ್ನು ಬರೆದು ಕವಿರಾಜ ಬಿರುದು ಎಂಬ ಪಡೆಯುತ್ತಾನೆ. ಯಾರು? ಸಮುದ್ರಗುಪ್ತನು. ಇನ್ನು ಅಸಂಗ ಮತ್ತು ವಸುಬಂಧ ಆಸ್ಥಾನದಲ್ಲಿ ಇದ್ದರು. ಯಾರು? ಸಮುದ್ರಗುಪ್ತನು ಅಸಂಗ ಮತ್ತು ವಸುಬಂಧ ಆಸ್ಥಾನದಲ್ಲಿದ್ದನಂತ ಹೇಳ್ಬೋದು. ಇನ್ನು ವೀಣೆ ನುಡಿಸುತ್ತಿರುವ ಸರಸ್ವತಿಯ ಚಿತ್ರವನ್ನು ನಾಣ್ಯಗಳ ಮೇಲೆ ಮುದ್ರಿಸಿದನು. 8 ಮಾದರಿಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದನು. ನೋಡಿ, ವೀಣೆ ಮುದ್ರಿಸುತ್ತಿರುವ ಸರಸ್ವತಿ ಚಿತ್ರವನ್ನು ನಾಣ್ಯಗಳ ಮೇಲೆ ಮುದ್ರಿಸಿದನಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, 8 ನಾಣ್ಯಗಳ ಮಾದರಿಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರಂತ ಕೇಳ್ತಾರೆ ಕ್ವಶನ್. ಹಾಗಾಗಿ ಸರಿಯಾದ ಉತ್ತರ ಸಮುದ್ರಗುಪ್ತನು. 8 ನಾಣ್ಯಗಳ ಮಾದರಿಯ ನಾಣ್ಯಗಳನ್ನು ಜಾರಿಗೆ ತರುತ್ತಾನೆ. ಯಾರು? ಸಮುದ್ರಗುಪ್ತ. 2ನೇ ಚಂದ್ರಗುಪ್ತ ನೋಡಿ, 380ರಿಂದ 414 ಇವರ ಕಾಲಾವಧಿಯಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ಮತ್ತು VA ಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸ್ಗಳು ಈ ಯೂಟ್ಯೂಬ್ ಚಾನಲಲ್ಲಿ ನಡೆಯುತ್ತಿದೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.